ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜ್. ಒಂದು ಕಡೆ ಮಳೆ ಕಮ್ಮಿ ಆಗ್ತಿದೆ, ಆದರೆ ಪ್ರವಾಹ ಮಾತ್ರ ಉತ್ತರ ಕರ್ನಾಟಕದ ಮಂದಿನ ಕಿತ್ತು ತಿಂತಾ ಇದೆ. ಜನಪ್ರತಿನಿಧಿಗಳಿಗೆ ಚೆಲ್ಲಾಟ, ಆದರೆ ಜನರಿಗೆ ಮಾತ್ರ ಪ್ರಾಣ ಸಂಕಟ. ಸಮಸ್ತವೂ ಕಂಪ್ಲೀಟ್ ನೀರು ಪಾಲು. ಉಳಿದಿರೋದು ಪ್ರಾಣ ಒಂದೇ ರೀ. ಈ ಹೊತ್ತಿನ ಸ್ಪೆಷಲ್ ಉತ್ತರ ತತ್ತರ. ರಾಜ್ಯದ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಮಳೆ ನಿಂತರೂ ಕೂಡ ನಿಲ್ತಾ ಇಲ್ಲ. ಪ್ರವಾಹದ ಒಂದು ದೊಡ್ಡ ಮಟ್ಟದ ಹರಿಯುವಿಕೆ ಎಫೆಕ್ಟ್ ಆಗ್ತಿರೋದು. ವಿಜಯಪುರದಲ್ಲಂತೂ ಇಡೀ ಗ್ರಾಮನೇ ಜಲಾವೃತ ಆಗೋಗಿದೆ. ಇಂಡಿ ತಾಲೂಕಿನ ಖೇಡಗಿ ಗ್ರಾಮದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಇಂಡಿ ತಾಲೂಕಿನ ಖೇಡಗಿ ಗ್ರಾಮ ಜಲಾವೃತ ಆಗೋಗಿದೆ. ಗ್ರಂಥಾಲಯ ಸೇರಿ 200 ಮನೆಗಳು ಕಂಪ್ಲೀಟ್ ಮುಳುಗೋಗಿದೆ. ವಿಜಯಪುರದ ಖೇಡಗಿಯ ವಿರಕ್ತ ಮಠವೂ ಮುಳುಗಡೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು, 200 ಮನೆ ಇದೆ ಅಲ್ಲಿ. ಅಷ್ಟು ಕೂಡ ಅದು ಮನೆ ಇದೆ ಅಂತ ಅನಿಸ್ಲೇಬಾರ್ದು, ಆ ಥರದ ಪರಿಸ್ಥಿತಿ ಆಗೋಗಿದೆ. ಇನ್ನು ಅಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡ ದೋಣಿಯಲ್ಲಿ ಓಡಾಡ್ತಿದ್ದಾರೆ. ಈಗ ದೋಣಿಯಲ್ಲಿ ತೆರಳಿ ಶ್ರೀಗಳನ್ನ ಭೇಟಿ ಮಾಡಿದ್ರು ಭಕ್ತರು. ಶ್ರೀ ಬಸವ ರಾಜೇಂದ್ರ ಮಹಾಸ್ವಾಮೀಜಿಗಳು ಅವ್ರನ್ನ ಭೇಟಿ ಮಾಡಿ ಇದೀಗ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸ ನಡೀತಾ ಇದೆ. ಈ ಮನೆ ಮುಳುಗಿ ಹೋಗಿದೆ ಎಡಭಾಗದಲ್ಲಿ. ಖೇಡಗಿ ಗ್ರಾಮ ವಿಜಯಪುರ, ಅಲ್ಲಿ ನೀರು ಮಳೆ ಅನ್ನೋಂಗಿಲ್ಲ ಈಗ. ಯಾಕೆಂದರೆ ಮಳೆ ನಿಲ್ತು, ಆದರೆ ಪ್ರವಾಹ ಭೀಮಾ ಮತ್ತು ಕೃಷ್ಣೆ ಉಕ್ಕಿ ಹರಿತಿರೋದ್ರಿಂದ ಅಲ್ಲಿ ಪ್ರವಾಹದ ಪರಿಸ್ಥಿತಿ. ಹಾಗಾಗಿ ಹತ್ತತ್ರ 7 ಅಡಿ 8 ಅಡಿ ನೀರಿದ್ದಂಗೆ ಕಾಣಿಸ್ತಿದೆ ಆ ಊರೊಳಗಡೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ. ಇನ್ನೊಂದು ಕಡೆ ಮಠಕ್ಕೆ ಹೋಗಿ ತೆಪ್ಪದಲ್ಲಿ ಮಠಾಧೀಶರನ್ನು ಕೂಡ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳನ್ನ ಅಲ್ಲಿಗ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ. ಭಾರೀ ಮಳೆಗೆ ವಿಜಯಪುರದಲ್ಲಿ ಅಂತರ್ಜಲ ಮಟ್ಟ ತುಂಬ ಹೆಚ್ಚಳವಾಗಿದೆ. ಶಿರನಾಳ ಗ್ರಾಮದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂದರೆ, ಬೋರ್ವೆಲ್ಲಲ್ಲಿ ನೀವು ಪ್ರೆಸ್ ಮಾಡೋಂಗೇ ಇಲ್ಲ. ನಾವು ಬೋರ್ ಹೊಡಿತೀವಲ್ಲ, ಹಂಗೆ ಪ್ರೆಸ್ ಮಾಡಿದ್ರೆ ನೀರು ಬರಬೇಕಲ್ಲ. ಈಗ ಹಂಗಿಲ್ವೇ ಇಲ್ಲ, ಸುಮ್ಮನೆ ಇದ್ರೂ ಸರ್ ನೀರು ಬರ್ತಾ ಇರುತ್ತೆ. ಶಿರನಾಳ ಗ್ರಾಮದ ಬೋರ್ವೆಲ್ಗಳಲ್ಲಿ ನೀರು ಹಾಗೇ ಬರ್ತಿರುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಯು ಕ್ಯಾನ್ ಫೀಲ್ ಅಂತರ್ಜಲ ಮಟ್ಟ ಎಷ್ಟು ಏರಿಕೆ ಆಗಿರಬೇಕು ಅಂತ. ಭೀಮಾ ನದಿ ಪ್ರವಾಹದಿಂದಾಗಿ ಅಂತ್ಯಕ್ರಿಯೆಗೆ ಹೋಗೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ವಡಗೇರಾ ತಾಲೂಕಿನ ನಾಯ್ಕಲ್ ಹಾಗೂ ಚಟ್ನಳ್ಳಿ ಸೇತುವೆ ಜಲಾವೃತ ಆಗಿರುವಂಥ ದೃಶ್ಯ. ಶಹಾಪುರದ ಸಂಪರ್ಕ ಕಂಪ್ಲೀಟಾಗಿ ಬಂದಾಗೋಗಿದೆ. ಇದರಿಂದ ಯಾದಗಿರಿಯಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯಕ್ರಿಯೆಗೆ ಹೋಗೋದಕ್ಕೆ ಸಂಬಂಧಿಕರು ಕೂಡ ಪರದಾಡ್ತಿದ್ದಾರೆ. ಸೇನಾಪಡೆನೇ ಅಂತ್ಯಕ್ರಿಯೆಗೆ ಹೊರಟಿದ್ದ 12 ಜನರನ್ನ ಬೋಟ್ ಮೂಲಕ ಹಳ್ಳ ದಾಟಿಸ್ತಿರುವಂಥ ದೃಶ್ಯ. ಇಲ್ಲಿ ಯಾರು ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಆ ಥರದೇ. ಇದು ರಸ್ತೆ, ಇದು ಸೇತುವೆ. ಈಗ ಜಾಗ ಎಲ್ಲ ನೀರು ಹಿಂಗಿದೆ ಅಂದರೆ ಯಾವುದೋ ನದಿಲಿ ತೆಪ್ಪಾಕೊಂಡು ಇವ್ರು ದಾಟ್ತಿದ್ದಾರೆ ಅನ್ನುವಂಥ ದೃಶ್ಯ ನಮಗೆ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಅನ್ಲೆಸ್ ಅಂಟಿಲ್ ನಮ್ಗೆ ಅದೇನು ಅಂತ ಗೊತ್ತಾಗದೆ ಹೋದರೆ. ಆದರೆ ಇಲ್ಲಿ ಯಾರು ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರೆಸೇನೆ ಪಡೆಯವರು ಇದ್ದಾರೆ, ಅವರೆಲ್ಲರೂ ಕೂಡ ಆ ಜನಗಳಿಗೆ ಒಂದಷ್ಟು ಈ ಮೂಲಕ ಸಹಾಯ ಮಾಡ್ತಿದ್ದಾರೆ. ಯಾಕೆ ಅಂದರೆ ಮಹಾರಾಷ್ಟ್ರದಲ್ಲಿ ಬೀಳುತ್ತಿರುವಂಥ ಧೋ ಅನ್ನುವ ಮಳೆ. ಆ ಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಡುಗಿ ಹೋಗಿದೆ. ಜನ ನಲುಗಿ ಹೋಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ ಜನ. ಆಶ್ರಯ ಕೇಂದ್ರಗಳಿಗೆ ವಾಸ ಇದ್ದಾರೆ. ಈ ದೃಶ್ಯ ಆಶ್ರಯ ಕೇಂದ್ರದ ದೃಶ್ಯ. ಈ ಮಧ್ಯೆ ಕಲಬುರಗಿ ಜಿಲ್ಲೆಯಲ್ಲಿ ತಲೆ ತಗ್ಗಿಸುವಂತಹ ಘಟನೆ ಕೂಡ ನಡೀತು. ಪ್ರವಾಹಕ್ಕೆ ಸೋರು ಕಳೆದುಕೊಂಡ ಜನ ಆಳ್ವಗಿ ಬಸ್ ಸ್ಟ್ಯಾಂಡ್ನಲ್ಲಿ ನರಕ ಅನುಭವಿಸ್ತಿದ್ದಾರೆ. ಅವ್ರಿಗೆಲ್ಲೂ ಹೋಗೋಕ್ಕೆ ಜಾಗನೇ ಇಲ್ಲ ಈಗ. ಆ ಥರ ಬಂಕಲಗ ಗ್ರಾಮ ಜಲಾವೃತ ಆಗಿದೆ. ಅಲ್ಲಿನ ಬಸ್ ನಿಲ್ದಾಣದಲ್ಲಿ ಜೀವನ ನಡೆಸ್ತಿದ್ದಾರೆ. ಆಳ್ವಗಿ ಬಸ್ ನಿಲ್ದಾಣಕ್ಕೆ ಅಂದರೆ ಬಂಕಲಗ ಗ್ರಾಮದ ಸಂತ್ರಸ್ತರ ನರಕದ ಬದುಕು ಹೇಗಿದೆ ಅಂತ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಅಲ್ಲಿ ಹೋದರು. ಕ್ಯಾಮ್ರಾ ಹೋಗುತ್ತೆ, ಒಂದು TV ಚಾನಲ್ ಹೋಗುತ್ತೆ ಅಂದರೆ ಅಧಿಕಾರಿಗಳು ಗಮನ ಹರಿಸೋರು ಯಾರು ಯಾಕೆ ಹೋಗ್ತಿಲ್ಲ ಅಂತ ತುಂಬ ದುರಂತ ಇದು ರೀ. ಅಲ್ಲಿನ ಜನರ ಪರಿಸ್ಥಿತಿ ಮತ್ತು ಹೇಗಿದೆ ಅಂತ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ. TV ಶಿವರಾಮ ಸುಂಡಿ. ಭೀಮಾ ನದಿಯಲ್ಲಿ ಉಂಟಾದಂತಹ ಪ್ರವಾಹದಿಂದಾಗಿ ಸಾವಿರಾರು ಜನ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ನೂರಾರು ಜನ ನೆರೆ ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಅಫಜಲ್ಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ತೊಂದರೆಗೀಡಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಏನಂದ್ರೆ ಕಲಬುರಗಿ ಜಿಲ್ಲೆ ಏನು ಅಫಜಲ್ಪುರ ತಾಲೂಕಿನ ಅಳ್ಳಗಿ ಬಿ ಕ್ರಾಸ್ನಲ್ಲಿ ಇದ್ದೇವೆ ನಾವು. ಇಲ್ಲಿ ಕೆಲವೊಂದು ಕುಟುಂಬಗಳು ಇಲ್ಲಿ ಆಶ್ರಯ ಪಡೆದಿದೆ. ಅಂದ್ರೆ ಇಲ್ಲಿ ಅಳ್ಳಗಿ ಬಿ ಹತ್ರ ಒಂದು ಏನು ಕಾಳಜಿ ಕೇಂದ್ರ ತೆಗೆದಿದ್ರು ಸಹ ಇಲ್ಲಿ ಏನಂದ್ರೆ ಕೆಲವೊಂದು ಕುಟುಂಬಗಳು ಬಸ್ ನಿಲ್ದಾಣದ ಶೆಲ್ಟರ್ನಲ್ಲಿನೇ, ಏನು ಬಸ್ ನಿಲ್ದಾಣದ ಏನು ಇದಿದೆ ಶೆಲ್ಟರ್, ಅಲ್ಲೇ ಆಶ್ರಯ ಪಡೆದಿದ್ದಾರೆ.
ಮತ್ತು ಏನು ಅವರೆಲ್ಲ ಸಾಮಾನು ಸರಂಜಾಮುಗಳು ಸಹ ಇಲ್ಲಿನೇ ಜೋಡಿಸ್ಕೊಂಡು ಕುಂತಿದ್ದಾರೆ. ಎಲ್ಲ ಮಕ್ಕಳು ಮರಿ ಏನು ಹೆಣ್ಮಕ್ಳು ಇರ್ಬೋದು ಎಲ್ಲರೂ ಸಹ ಇಲ್ಲಿ ಏನಂದ್ರೆ ಬಂದು ಇಲ್ಲೇ ಕೂತ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಏನು ಏನಾಗಿದೆ ಏನ್ ತೊಂದರೆ ಆಗಿದೆ ಅಂತ ಕೇಳೋಣ. ಈಗ ನೀವು ಇಲ್ಲೇ ಬಂದು ಕುಂತಿದ್ರಲ್ಲಮ್ಮ, ಈಗ ಎಲ್ಲ ಶೆಲ್ಟರ್ ಇತ್ತು, ಅಲ್ಲಿ ಏನು ಕಾಳಜಿ ಕೇಂದ್ರ ಮಾಡಿದ್ರು, ಇಲ್ಲೇ ಯಾಕೆ ಬಂದಿದ್ರು? ಅಲ್ಲಿ ಮನೆ ನೀರ್ ಹಾಕವ್ರಿ ಸರ, ನಮ್ಗೆ ಇರ್ಲಕ್ ಜಾಗ ಇಲ್ರಿ, ಬಂದ್ ಬಸ್ ಸ್ಟ್ಯಾಂಡ್ ನಾಗ ಉಳ್ಕೊಂಡಿದ್ದೇವ್ರಿ. ಈಗ ನಮ್ಮ ಮನೆಯವರು ದೇಶಕ್ಕೆ ಹೋಗ್ಯಾರ್ರಿ ದುಡಿಲಾಕ್ರಿ. ನಮ್ಮ ಮಕ್ಕಳು ಸಾಲಿಸಲಿಂದ ತಿಲ್ಲಿದ್ದೇನ್ರಿ, ನನ್ನ ಮಕ್ಳು ಸಾಲಿಸಲಿಂದ ತಿಲ್ಲಿದ್ದೇನ್ರಿ. ನಾ ಈಗೆಲ್ಲ ಅಲ್ಲೇ ಬಿಟ್ಟು ಬಂದೇನ್ರಿ ನನ್ನ ಮಕ್ಳಿಗೆ ತೊಗೊಂಡು. ನಮಗರೆ ಜಾಗ ಇಲ್ರಿ, ನಾವ್ ಎಲ್ಲಿ ಇರ್ಬೇಕ್ರಿ ಇಷ್ಟ ಹೇಳ್ರಿ. ಬಂದೇನ್ ಕೆರಿ ಮಾಡಿಲ್ರಿ ನಮಗ. ನಿಮ್ದು ಹ್ಯಾಂಗವ, ನಿಮ್ಗೆ ಇಲ್ಲಿ ಜಾಗ ಕೊಡ್ತೀನಿ ಏರಿ ಅಂತ ಯಾರು ಅಂದಿಲ್ರಿ. ಮತ್ತೆ ಈ ಮಕ್ಳಿಗೆ ತೊಗೊಂಡು ನಾವ್ ಎಲ್ಲಿ ಇರ್ಬೇಕ್ರಿ? 4 ಮಕ್ಕಳವರಿ. ಈಗ ಕಾಳಜಿ ಕೇಂದ್ರ ಮಾಡಿದ್ರು, ಅಲ್ಲಿನೂ ಜಾಗ ಇಲ್ಲ ಇಲ್ರಿ, ಎಲ್ಲಿ ಜಾಗ ಇಲ್ರಿ. ಇನ್ನ ತೋರ್ಸಿಲ್ ಬಿರಿ, ಇನ್ನ ಇಲ್ಲಿ ಇರ್ರಿ ಅಂತ ಹೇಳಿಲ್ರಿ. ಇನ್ನ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಇರೋದು, ಅವ್ರು ಅನ್ನ ಸಾರು ಕೊಡ್ತಾರ, ಉಣಾದು ಸುಮ್ ಕುಂದ್ರಗತ್ತಿದೇವ್ರಿ. ಈಗ ಮುಂದೆ ಏನ್ ಮಾಡ್ಬೇಕನ್ನ ತಿಳಿದಿಲ್ರಿ ನಮ್ಗಿನ್ನ. ಅವ್ರು ಯಾರು ಹೇಳಲ್ ಬೇಗಾರಿ ಹಿಂಗ್ ಮಾಡ್ತೇವ ಅಂತ ಹೇಳಿ ಏನು ಇಲ್ಲ, ಗೊತ್ತಿಲ್ರಿ ಏನು ಮುಂದೆ ಏನಾಗ್ತದೆ. ಆದ್ರ ನೀರ್ ಬರ್ತಾವ ಹೇಳ್ತಾರ, ಇನ್ನ ಏನ್ ಏಟ್ ಬರ್ತಾವ ಏನಾಗ್ತದ ಗೊತ್ತಿಲ್ರಿ. ಆದ್ರ ಎಲ್ಲಿ ಹೋಗೋ ಪ್ಲೇ ಇಲ್ರಿ, ನಾವ್ ಇಟ್ಟೆ ಕೂತಿದೇವ್ರಿ ಇಲ್ಲಿ ಬಂದು. ಹಾ, ಮುಂದ್ ಹೋರೈತೆ ಹೇಳಕತ್ತಾರೆ. ಇಲ್ಲಿ ಏನಂದ್ರೆ ಪ್ರವಾಹದಿಂದಾಗಿ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಮತ್ತೊಂದಿಷ್ಟು ಮಂದಿ ಮಹಿಳೆಯರು ಮಾತಾಡ್ಸೋಣ. ಈಗೇನ್ ನಿಮಗೂ ಮನೆ ಇಲ್ಲ? ನಮಗನು ಬಂದ ಹೋಗ್ಯಾವ್ರಿ ಮನೆಗಳು, ನಮ್ ಕುಡಲಾಗ್ಯಾರಿ. ಒಟ್ಟ ರೊಕ್ಕ ಕಟ್ಟತ್ತಾರಿ, ಇಲ್ಲಿ ಕಟ್ಬೇಕ್ರಿ ರೊಕ್ಕ. ಹ್ಯಾ ಮಾಡದ್ರಿ? ಇಲ್ಲಿ ಬಂದ್ಕೆ ಬಿದ್ದಿದೇವ್ರಿ ಬಸ್ ಸ್ಟ್ಯಾಂಡ್ದಾಗ ಒಟ್ಟು ಬಾಂಡೆಗಳು ತೊಗೊಂಡು. ಮಕ್ಕಳವರಿ, ಮತ್ತೆ ಅನ್ನ ಸಾರು ಹಾಕ್ತಾರ, ಹೊಟ್ಟೆ ತುಂಬಲ್ಲ ಏನು ತುಂಬಲ್ಲ, ಯಾ ಮಾಡ್ಬೇಕ್ರಿ? ಮುಂಜಾನೆ ನಾಷ್ಟ ಹಾಕ್ತಾರಿ, ಆಯ್ತ್ರಿ. ಅದ್ರ ಮ್ಯಾಗ ನೀವ್ ಎಲ್ಲಿ ಹೋಗನು ಅನ್ನಲ್ಲ, ನಿಮ್ ಜಾಗ ಕೊಡ್ತೀನು ಅನ್ನಲ್ಲ. ನಿಮ್ ಇಲ್ಲಿ ಜಾಗ ತೋರ್ಸಲ್ವಿ. ರೊಕ್ಕ ಕಟ್ರಿ ಮೊದಲ. ಎಲ್ಲಿ ಕಟ್ಬೇಕ್ರಿ ರೊಕ್ಕ? ಎಷ್ಟು ಕಟ್ಟಬೇಕಂತ ಹೇಳ್ತಾರ? 10-15 ಸಾವಿರ ರೂಪಾಯಿ ಕಟ್ಟತ್ ಹೇಳ್ತಾರ ಅವ್ರು. 15 ಸಾವಿರ ರೂಪಾಯಿ ಕಟ್ಟತ್ ಹೇಳ್ತಾರಿ. ಏನು ದುಡ್ಡು ಅಂದ್ರೆ ಲಂಚನಾ ಏನು? ಯಾರಿಗ ಗೊತ್ತವ್ರು ಲಂಚ ತಿತ್ತಾರೋ? ನಮಗೇನ್ ಗೊತ್ತ್ರಿ ಅದು? ಲಂಚ ತಿತ್ತಾರೋ ಏನ್ ತಿತ್ತಾರ ಯಾರಿಗ ಗೊತ್ತರಿ? ಮೊದಲ್ ರೊಕ್ಕ ಕಟ್ಟನಿ. ನಮ್ಮ ನೀರಾವರಿ ಆಫೀಸ್ಗೆ ಹೋದ್ರೆ ನಮ್ಗೆ ಒಟ್ಟ ಕುಡಲಾಗ್ಯಾರ. ಒಟ್ಟ ಕುಡಲಾಗ್ಯಾರ. ಕಟ್ಕೋ, ನಿಮ್ ಜಾಗ ಇಲ್ಲದ ಅನ್ನೋ ತೋರ್ಸಲಾಗ್ಯಾರ. ನೀನ್ ರೊಕ್ಕ ಕಟ್ ಮೊದಲ. ಎಲ್ಲಿ ಕಟ್ಬೇಕ್ರಿ? ನಾವು ರೊಕ್ಕ ದುಡ್ಕೊಂತೀನಿ. ಅವ್ರು ರಟ್ಟಿ ಮೇ ಮನುಷ್ಯರು ಹ್ಯಾ ಮಾಡಿದ್ರ? 4 ಮಕ್ಕಳು ಏನ್ ಮಾಡಿದ್ರಿ? ಇಲ್ಲಿನ ಮಹಿಳೆಯರ ಸಂತ್ರಸ್ತರ ಗೋಳಾಗಿದೆ. ಒಟ್ಟಾರೆ ಏನಂದ್ರೆ ಮನೆ ಕಳ್ಕೊಂಡಿದೀವಿ, ಮತ್ತು ಅಲ್ಲಿ ಏನು ಕಾಳಜಿ ಕೇಂದ್ರ ಇದೆ, ಅಲ್ಲಿ ಕಾಳಜಿ ಕೇಂದ್ರದಲ್ಲಿ ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದಾಗಿ ನಾವು ಇಲ್ಲಿ ಬಸ್ ನಿಲ್ದಾಣದಲ್ಲಿ ಶೆಲ್ಟರ್ನಲ್ಲಿನೇ ಆಶ್ರಯ ಪಡೆದಿದ್ದೀವಿ ಮತ್ತು ಅನಿವಾರ್ಯವಾಗಿ ಇಲ್ಲೇ ಇದ್ದೀವಿ. ಮತ್ತು ನಮಗೇನು ಅಲ್ಲಿ ಮನೆ ಪ್ರವಾಹ ಇಳಿಮುಖ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಅವ್ರ ಮನೆಗಳು ಜಾಗನೂ ತೋರಿಸಿಲ್ಲ, ಈ ಹಿಂದೆ ಏನು ಮುಳುಗಡೆ ಆಗಿದ್ರು ಸಹ, ಮತ್ತು ಈಗಲೂ ಸಹ ಏನು ಅವ್ರಿಗೇನು ಆಶ್ರಯ ಕಲ್ಪಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಇಲ್ಲೇ ಆಶ್ರಯ ಪಡೆದಿದ್ದಾರೆ ಮತ್ತು ಇಲ್ಲಿನೇ ಮಲ್ಕೊಂಡು ಇಲ್ಲಿ ಚಳಿಗಾಳಿ ಅಂತಾನೆ ಇಲ್ಲೇ ಉಳ್ಕೊಳ್ತಾ ಇದ್ದಾರೆ. ಕ್ಯಾಮರಾ ವಿಜಯಕುಮಾರ್ ಗಾಂಧಿ, ಶಿವರಾಮ ಮಸೂರಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಈ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ಸ್ವಲ್ಪ ತಗ್ಗಿದೆ. ಸೊನ್ನ ಬ್ಯಾರೇಜಿನಿಂದ ಭೀಮಾ ನದಿಗೆ 6.70 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಪ್ರವಾಹದ ಮಟ್ಟ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಇಳಿಮುಖ ಆಗ್ತಾ ಇದೆ. ಜಲಾವೃತಗೊಂಡಿದ್ದ ಅಫ್ಜಲ್ಪುರ ಪಟ್ಟಣದ ಜೈ ಭೀಮಾ ನಗರದಲ್ಲಿ ಕೂಡ ಪ್ರವಾಹ ಇಳಿಕೆ ಆಗ್ತಾ ಇದೆ. ಜೈ ಭೀಮಾ ನಗರದಲ್ಲಿ ಹಲವು ಮನೆಗಳು ನೆಲಸಮ ಆಗೋಗಿದೆ. ಬಲಭಾಗದ ದೃಶ್ಯ ನೋಡ್ತಿದ್ದೀರಿ. ಮಳೆ ಇಲ್ಲ, ಅಂದರೆ ಮಳೆ ಇಲ್ಲ, ಪ್ರವಾಹದ ಹರಿಯುವಿಕೆ ಕಡಿಮೆ ಆಗಿದೆ. ಆದರೆ ಮಳೆ ನಿಂತು ಹೋದ ಮೇಲೆ ಆಗಿರುವ ಅನಾಹುತ ಇದೆಯಲ್ಲ, ಅದು ನೀವೀಗ ದೃಶ್ಯಾವಳಿ ನೋಡ್ತಾ ಇರೋದು. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಕೊಚ್ಕೊಂಡು ಹೋಗೋಗಿದೆ. ಅಫ್ಜಲ್ಪುರ ನೆರೆ ಸಂತ್ರಸ್ತರು ಕೂಡಲೇ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಿದ್ದಾರೆ. ಅದೇ ಅಫ್ಜಲ್ಪುರ ಗ್ರಾಮಕ್ಕೆ ಹೋಗಿ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಅಲ್ಲಿನ ಪರಿಸ್ಥಿತಿಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೆಟ್ಸ್ ಸಿ. ಭೀಮಾ ನದಿಯಲ್ಲಿ ಪ್ರವಾಹ ಕ್ರಮೇಣ ಇಳಿಮುಖ ಆಗಲಾರಂಭಿಸಿದೆ. ಸೊನ್ನ ಬ್ಯಾರೇಜ್ನಿಂದ ಏನು 8.5 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರು ಬಿಡಲಾಗ್ತಿತ್ತು, ಅದು ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ಅದರ ಪ್ರಮಾಣನೂ ಸಹ, ನೀರಿನ ಪ್ರಮಾಣ, ಅಲ್ಲಿಂದ ಬರೋ ನೀರಿನ ಪ್ರಮಾಣನೂ ಕಡಿಮೆ ಆಗಿದೆ. ಹೀಗಾಗಿ ಒಂದಿಷ್ಟು ಪ್ರವಾಹ ಇಳಿಮುಖದತ್ತ ಸಾಗಿದೆ. ನಾವೀಗ ಅಫ್ಜಲ್ಪುರ ಪಟ್ಟಣದಲ್ಲಿದ್ದೀವಿ. ಇಲ್ಲಿ ಜೈ ಭೀಮ್ ನಗರದ ಸ್ಕೂಲ್ ಸೇರಿದಂತೆ 10 ಕಟ್ಟಡಗಳು ಜಲಾವೃತಗೊಂಡಿದ್ವು. ನೀವು ನೋಡ್ಬೋದು ಅಂದ್ರೆ ಪ್ರವಾಹ ಎಷ್ಟು ಮಟ್ಟಿಗೆ ಇಳಿಮುಖ ಆಗ್ತಾ ಇದೆ ಅನ್ನೋದಕ್ಕೆ. ಅಲ್ಲಿ ಕಟ್ಟಡದೇನು ಮಾರ್ಕ್ ಕಾಣಿಸ್ತಾ ಇದೆ, ಏನು ತೇವಗೊಂಡಿರುವಂಥ ಮಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿವರೆಗೂ ಸಹ ನೀರಿದ್ವು, ಈಗ ಕ್ರಮೇಣ ಇಳಿಮುಖ ಆಗ್ತಾ ಇದೆ. ಹೀಗಾಗಿ ಜನರು ಸಹ ಒಂದಿಷ್ಟು ನಿಟ್ಟುಸಿರು ಬಿಡುವಂತ ಆಗಿದೆ. ಆದರೆ ಏನು ಪ್ರವಾಹ, ಏನು ಭಾರಿ ಪ್ರವಾಹದಿಂದಾಗಿ ಜನರ ಬದುಕು ಮಾತ್ರ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದು. ಈಗೇನು ಇದು ಸರ್ಕಾರಿ ಶಾಲೆ ಕಟ್ಟಡ, ಅಫ್ಜಲ್ಪುರದ ಜೈ ಭೀಮ್ ನಗರದ ಸರ್ಕಾರಿ ಶಾಲೆ ಕಟ್ಟಡ. ಇದ್ರ ಪಕ್ಕದಲ್ಲೇ ಇರುವಂತಹ ಮನೆ, ಒಂದು ಮನೆ ಮಣ್ಣಿನ ಮನೆ ಇತ್ತು, ಸಂಪೂರ್ಣ ನೆಲಸಮ ಆಗಿದೆ. ಅಲ್ಲಿ ಸಾಮಾನುಗಳೆಲ್ಲವೂ ಸಹ ಅದರಲ್ಲೇ ಒಳಗಡೆ ಮುಳುಗಡೆಯಾಗಿದ್ದಾವೆ. ಮತ್ತು ಇದ್ರ ಪಕ್ಕದಲ್ಲಿರುವಂತಹ ಕಟ್ಟಡಗಳು ಈಗಲೂ ಸಹ ಮುಳುಗಡೆಯಾಗಿದ್ದಾವೆ. ಒಂದು ರೀತಿಯಲ್ಲಿ ಏನು
ಹಲವಾರು ಕುಟುಂಬಗಳ ಬದುಕು ಮೂರಾಬಟ್ಟೆ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಪ್ರವಾಹಕ್ಕೆ ಜನರ ಬದುಕು ತತ್ತರಿಸುವಂತಾಗಿದೆ. ನಮ್ದು ಮನಿ ಪೂರ ಇದಾಗಿದೆ ರೀ, ಅದ್ರ ಸಲುವಾಗಿ ಇದು ಅಕ್ಕಿ ಹಿಂಗಾಗಿದೆ ರೀ ಸರ. ನೋಡ್ರಿ ಜನ ಇರ್ಲಾಕ ಇದು ಆಗ್ಯದ ರೀ, ಅದ್ರ ಸಲುವಾಗಿ ಇದು ಆಗಿದ್ದು ನೋಡ್ರಿ ಕೈಗೆ ಮುಗಿತೇವ್ರಿ. ಪೂರ್ತಿ ನೀರಂಗಿದ್ರು ನಮ್ಮ ಮನಿ ಒಟ್ಟು ಸಾಮಾನು ಪೂರ ಅಳಗಲ್ಲಾಗ್ಯದ. ನಮ್ದು ಏನು ಸಾಮಾನು ಉಳಿದಿಲ್ಲ, ನಮ್ದು ಅಷ್ಟು ಎಲ್ಲ ಹಾಳಾಗ್ಯದ. ಮತ್ತೆ ಏನಾರ ಮಾಡಿಕೆ ನಮ್ಗೆ ಸಹಾಯ ಮಾಡ್ರಿ, ನಮ್ಗೆ ಬಡ್ರು ನೋಡ್ಬೇಕು, ಸಹಾಯ ಮಾಡ್ಬೇಕು. ಒಟ್ಟು ನಮ್ದೆಲ್ಲ ಸಾಮಾನೆಲ್ಲ ಊಟ ಸಾಮಾನು ಪೂರ ಎಲ್ಲ ಅಳಗಲಾಗಿ ಹೋಗ್ಯದ್ರಿ. ಒಟ್ಟು ನೀರಾಗ ನಿಂತದ. ನಮ್ಗೇನು ಗೊತ್ತಿ ನಮ್ ನೀರು ಬರ್ತಾವ ನಮ್ಗೆ ಗೊತ್ತಿತ್ತಿಲ್ಲ. ಒಮ್ಮೆ ಬಂದ್ಕಿ ನೀರು ಸೇರ್ಯಾವನ ಎದೆ ಹೊಡ್ತಕ್ಕೆ ಹಂಗೆ ಹೋಗಿದ್ದೇವ್ರಿ. ಬರೀ ಹುಟ್ಟು ಬಟ್ಟೆ ಮ್ಯಾಗ ಹೊರಗಾಗಿದ್ದೆ ನಾವು. ಏನು ಪ್ರವಾಹ ಒಂದಿಷ್ಟು ಇಳಿಮುಖ ಆಗ್ತಾ ಇದ್ರು ಸಹ ಅದರಿಂದ ಏನು ಸಂಕಷ್ಟ ಎದುರಾಗಿದೆ ಅದನ್ನ ನಿವಾರಿಸಲಿಕ್ಕೆ ಸರ್ಕಾರ ಏನಾದರೂ ಪ್ರಯತ್ನ ಮಾಡಬೇಕು ಮತ್ತು ಸಹಾಯ ಮಾಡಿದ್ರಷ್ಟೇ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯಕುಮಾರ್ ಜೊತೆ ಶಿವರಾಮ್ ಮಸಂಡಿ, ನ್ಯೂಸ್ 18 ಜನಪರ ಕಾಳಜಿಗೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೆರೆಯಿಂದ ಜನರ ನರಕಯಾತನೆ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ರಿ. ನ್ಯೂಸ್ 18 ವರದಿ ಬಳಿಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದ್ರು, ಸಚಿವರು ಕೂಡ ಎಚ್ಚೆತ್ತುಕೊಂಡಿದ್ರು. ಸುದ್ದಿ ಪ್ರಸಾರ ಮಾಡಿ ಎಚ್ಚರಿಸಿದ್ದಕ್ಕೆ ಪ್ರಭು ಚೌಹಾಣ್ ಧನ್ಯವಾದ ಹೇಳಿದ್ದಾರೆ. ಯಾದಗಿರಿಯ ಶಿವನೂರು ಗ್ರಾಮದ ಸ್ಥಳಾಂತರದ ಭರವಸೆ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಳೆ ಪ್ರವಾಹದಿಂದ ಉತ್ತರ ಕರ್ನಾಟಕದ ಜನ ಅನುಭವಿಸಿದಂತಹ ನರಕಯಾತನೆ, ಕಷ್ಟ ಎಲ್ಲವನ್ನು ಕೂಡ ನಿರಂತರವಾಗಿ ಕಳೆದ 2 ವಾರಗಳಿಂದ ಪ್ರತಿ ಹಂತದಲ್ಲೂ ಕೂಡ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ಗ್ರಾಮ, ಪ್ರತಿ ಹಂತದಲ್ಲೂ ಕೂಡ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ವಿ. ಇದನ್ನು ಸಚಿವರ ಗಮನಕ್ಕೂ ಕೂಡ ತಂದ್ವಿ, ಸರ್ಕಾರವನ್ನು ಎಚ್ಚರಿಸಿದ್ವಿ. ಇದನ್ನು ಕೋಟ್ ಮಾಡಿದ್ರು ಸಚಿವ ಪ್ರಭು ಚೌಹಾಣ್ ಅವರು. ನ್ಯೂಸ್ 18 ಕನ್ನಡಕ್ಕೆ ಈ ಸುದ್ದಿಯನ್ನು ಪ್ರಸಾರ ಮಾಡಿ ಎಚ್ಚರಿಸಿದ್ದಕ್ಕೆ ಧನ್ಯವಾದ ಕೂಡ ಹೇಳಿದ್ದಾರೆ. ಈ ಮೂಲಕ ಯಾದಗಿರಿಯ ಶಿವನೂರು ಗ್ರಾಮದ ಸ್ಥಳಾಂತರದ ಬಗ್ಗೆ ಕೂಡ ಭರವಸೆ ಕೊಟ್ಟರು. ಸಿಎಂ ಜೊತೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ಸ್ಥಳಾಂತರ ಮಾಡ್ತೀವಿ. ಯಾದಗಿರಿಗೆ ಸಿಎಂ ಭೇಟಿ ಮಾಡ್ತಾರೆ. ಗ್ರಾಮದಲ್ಲಿ ಸರ್ಕಾರಿ ಜಾಗ ಇಲ್ಲ, ಜಾಗ ಖರೀದಿಗೆ ಸ್ಥಳಾಂತರ ಮಾಡ್ತೀವಿ, ಖರೀದಿ ಮಾಡಿಕೊಂಡು ನ್ಯೂಸ್ 18 ಕನ್ನಡಕ್ಕೆ ಸಚಿವ ಪ್ರಭು ಚೌಹಾಣ್ ಮಾಹಿತಿ ಕೊಟ್ಟರು. ಸ್ಥಳಾಂತರ ಮಾಡಿ ಕೊಡಂತ ಕೇಳ್ತಾರೆ ಸರ್, ಅಷ್ಟೇ. ನಾವು ಮಾಡ್ತೀವಿ ಅಂದ್ರೆ ಅದರ ಬಗ್ಗೆ ಕ್ರಮ ತಗೋತೀವಿ. ಹಾ ಸರ್, ಮಾಡಬೇಡ್ರಿ. ಎಷ್ಟು ಮನೆ ಸಭೆ ಮಾಡಿದ್ರಿ? ಮನೆ ಸಭೆ ಮಾಡಿದ್ರಿ? ಯಾವ ಸ್ಟಾರ್ಟ್ ಮಾಡ್ತೀರಿ? ತಮ್ಮ ಕಡೆ ಲೆಕ್ಕ ಇಲ್ಲ ಭೀಮಾ ನದಿಗೆ ಮತ್ತೆ 8 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಶಿವನು श्री वजूभाई वाला जी, कर्नाटका के शिक्षा मंत्री डॉक्टर श्री एन अश्वत्थ नारायण जी, सबकी एक नई ऊर्ज का संचार करेगा जो लक्ष्य प्राप्ति में सहायक होगा। अब माननीय प्रधानमंत्री श्री नरेंद्र मोदी से विनम्र निवेदन करता हूं कि मैसूर विश्वविद्यालय के इसी सवे दीक्षांत समारोह में अपना उद्बोधन देने की कृपा करें। धन्यवाद। नमस्कार। कर्नाटका के गवर्नर और मैसूर यूनिवर्सिटी के चांसलर श्री वजूभाई वाला जी, कर्नाटका के शिक्षा मंत्री डॉक्टर श्री एन अश्वत्थ नारायण जी, मैसूर विश्वविद्यालय के कुलपति प्रोफेसर जी हेमंत कुमार जी, इस कार्यक्रम में उपस्थित सभी शिक्षकगण, छात्र छात्राएं, अभिभावकगण, देवी और सज्जनों, सबसे पहले आप सभी को मैसूरू दशहरा नाड़ हब्बा
की अनंत अनंत शुभकामनाएं। कुछ समय पहले मैं तस्वीरें देख रहा था कि इस बार कोरोना के खतरे के कारण भले ही अनेक बंदिशें हो, लेकिन उत्सव की उमंग पहले जितनी ही है। हालांकि इस उमंग में कुछ दिन पहले हुई भारी बारिश ने रुकावट डालने की कोशिश की है। सभी प्रभावित परिवारों के प्रति मेरी संवेदनाएं हैं। केंद्र सरकार और कर्नाटका सरकार मिलकर राहत की हर संभव कोशिश कर रही है। साथियों, आज आपके लिए बहुत ही बड़ा दिन है। वैसे तो मेरा प्रयास रहता है कि ऐसे अवसरों पर अपने यंग फ्रेंड्स के उनसे आमने सामने फेस टू फेस मुलाकात कर सकूं और मैसूरू आने वाले मैसूर यूनिवर्सिटी के गौरवशाली विरासत 100वें दीक्षांत समारोह का हिस्सा बनने की तो बात मैं समझता हूं कुछ और ही होती, लेकिन इस बार कोरोना के कारण हम रियली नहीं वर्चुअली जुड़ रहे हैं। ಘಟಿಕೋತ್ಸವದ ಈ ಸ್ಮರಣೀಯ ಸಮಾರಂಭದ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಅಭಿನಂದನೆಗಳು। ಇದು ಪದವಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಎಲ್ಲರಿಗೂ ಶುಭಾಶಯಗಳು। ಬೋಧಕ ಸಿಬ್ಬಂದಿಗೂ ಶುಭಾಶಯಗಳನ್ನು ಕೋರುತ್ತೇನೆ। साथियों, मैसूर यूनिवर्सिटी प्राचीन भारत की समृद्ध शिक्षा व्यवस्था और भविष्य के भारत के एस्पिरेशंस और कैपेबिलिटीज का एक प्रमुख केंद्र है। इस यूनिवर्सिटी ने राजर्षि नालवाड़ी कृष्णराज वड़ियार और एम विश्वेश्वरैया जी के विजन और संकल्पों को साकार किया है। मेरे लिए सुखद संयोग है कि आज से ठीक 102 साल पहले आज के ही दिन राजर्षि नालवाड़ी कृष्णराज वड़ियार ने मैसूर यूनिवर्सिटी के पहले कॉन्वोकेशन को संबोधित किया था। तब से लेकर आज तक रत्नगर्भा प्रांगण, इस रत्नगर्भा प्रांगण ने ऐसे अनेक साथियों को ऐसे ही कार्यक्रम में दीक्षा लेते हुए देखा है, जिनका राष्ट्र निर्माण में अहम योगदान रहा है। भारत रत्न डॉक्टर सर्वपल्ली राधाकृष्णन जी जैसे अनेक महान व्यक्तित्वों ने इस शिक्षा संस्थान में अनेकों विद्यार्थियों को नई प्रेरणा दी है। ऐसे में आप सभी पर, आपके परिवार के साथ साथ हम सभी का विश्वास भी अधिक है और साथ साथ उम्मीदें भी अधिक है। आज आपकी यूनिवर्सिटी, आपके प्रोफेसर्स, टीचर्स आपको डिग्री के साथ साथ देश और समाज के प्रति आपकी जिम्मेदारी भी सौंप रहे हैं। साथियों,
हमारे यहाँ शिक्षा और दीक्षा युवा जीवन के दो अहम पड़ाव माने जाते हैं। ये हजारों वर्षों से हमारे यहां एक परंपरा रही है। जब हम दीक्षा की बात करते हैं तो ये सिर्फ डिग्री प्राप्त करने का ही अवसर नहीं है। आज का ये दिन जीवन के अगले पड़ाव के लिए नए संकल्प लेने की प्रेरणा देता है। अब आप एक फॉर्मल यूनिवर्सिटी कैंपस से निकलकर रियल लाइफ यूनिवर्सिटी के विराट कैंपस में जा रहे हैं। एक ऐसा कैंपस होगा जहां जो नॉलेज आपने हासिल की है उसकी एप्लीकेबिलिटी काम आएगी। साथियों, महान कन्नड़ लेखक और विचारक गोरूरू रामस्वामी अयंगर जी ने कहा है, शिक्षण वे जीवनत बेलकू, यानी एजुकेशन जीवन के मुश्किल रास्तों में रोशनी दिखाने वाला माध्यम है। आज हमारा देश जब परिवर्तन के एक बड़े दौर से गुजर रहा है तब उनकी ये बात बहुत ज्यादा प्रासंगिक है। बीते 5-6 साल ये निरंतर प्रयास हुआ है कि हमारी शिक्षा, भारत का एजुकेशन सिस्टम छात्रों को 21वीं सदी की आवश्यकताओं के बीच आगे बढ़ने में भी और मदद करें। विशेष तौर पर हायर एजुकेशन में इंफ्रास्ट्रक्चर के निर्माण से लेकर स्ट्रक्चरल रिफॉर्म्स पर बहुत ज्यादा फोकस किया गया है। भारत को हायर एजुकेशन का ग्लोबल हब बनाने के लिए हमारे युवाओं को कॉम्पिटिटिव बनाने के लिए क्वालिटेटिव और क्वांटिटेटिव हर स्तर पर कोशिश की जा रही है। साथियों, आजादी के इतने वर्षों के बाद भी साल 2014 से पहले तक देश में 16 आईआईटीज थी। बीते 6 साल में औसतन हर साल एक नई आईआईटी खोली गई है। इसमें एक कर्नाटका के धारवाड़ में भी खुली है। 2014 तक भारत में 9 ट्रिपल आईटीज थी। ಮೈಸೂರು ವಿಶ್ವವಿದ್ಯಾಲಯದ 100ನೇ ಘಟಿಕೋತ್ಸವವನ್ನು ಕುರಿತು ವರ್ಚುವಲ್ ಭಾಷಣವನ್ನು ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ. ಅದು ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.